ರಾಹುಲ್ ಗಾಂಧಿ ಒಳ್ಳೆಯ ದೂರದೃಷ್ಟಿ ಇರುವಂತಹ ನಾಯಕ. ಪ್ರಸ್ತುತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ರಾಹುಲ್ ಗಾಂಧಿ ಹರಿಯಾಣದ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮೈತ್ರಿಗೆ ಅವರು ಕೂಡ ಸೈ ಅಂತಿದ್ದಾರೆ. ಆದರೆ ಆ ಸೈ ಅನ್ನೋದರ ಹಿಂದೆ ಹಲವಾರು ಕಾರಣಗಳಿವೆ. ಕೆಲವೊಂದು ಕಡೆ ಕಾಂಗ್ರೆಸ್ಗೆ ಅದರಿಂದ ಮೈನಸ್ ಆಗ್ಬೋದು, ಕೆಲವೊಂದು ಕಡೆ ಪ್ಲಸ್ ಆಗ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿಯನ್ನು ನಾವು ಅಷ್ಟು ಸಾಮಾನ್ಯವಾಗಿ ತಿಳಿಯಬೇಕಾಗಿಲ್ಲ. ಯಾಕೆಂದರೆ ರಾಹುಲ್ ಗಾಂಧಿ ಏನು ಬದಲಾದ ಕಾಲಘಟ್ಟದಲ್ಲಿ ಅವರು ಕೂಡ ತುಂಬ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ. ತಮ್ಮಲ್ಲಿ ರಾಜಕೀಯವನ್ನು ಹೆಂಗೆ ಮಾಡಬೇಕು, ರಾಜಕೀಯದಲ್ಲಿ ಏನೇನು ಬದಲಾವಣೆಗಳು ತರಬೇಕು ಎಲ್ಲವನ್ನು ಅರ್ಥಕೊಂಡಂತಹ ನಾಯಕರು. ಸೊ ಇವಾಗ ಆಮ್ ಆದ್ಮಿ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡ್ಕೋತಾ ಇದ್ದಾರೆ. ಆದರೆ ನಿಮಗೊಂದು ನೆನಪಿಗಿರಲಿ, ಆಮ್ ಆದ್ಮಿಯ ಒಂದು ಏನು ಪ್ರಭಾವ ಏನಿದೆ ಗುಜರಾತ್, ಹರಿಯಾಣ, ದೆಹಲಿ, ಗೋವಾ ಈ ಪ್ರದೇಶಗಳಲ್ಲಿ ಅಲ್ಪ ಮಟ್ಟಿಗೆ ಇದೆ. ಆದರೆ ಎಲ್ಲ ಕಡೆ ಪಂಜಾಬ್ನಲ್ಲಿಯೂ ಕೂಡ ಒಳ್ಳೆಯ ರೀತಿಯಲ್ಲಿದೆ. ಅಲ್ಲಿ CM ಕೂಡ ಆಮ್ ಆದ್ಮಿಯವರು. ಸೊ ಹಾಗಾಗಿ ಆಮ್ ಆದ್ಮಿ ಜೊತೆ ಇವರು ಮೈತ್ರಿ ಮಾಡಿಕೊಳ್ಳಿಲ್ಲ ಅಂದರೂ ಕೂಡ ನಡೆಯುತ್ತೆ. ಆದರೆ ಅವರು ಮೈತ್ರಿಗೆ ಕರೆದಾಗ ಇವ್ರು ಹೋಗ್ತಾ ಇದ್ದಾರೆ. ಯಾಕಂದರೆ ಅದ್ರ ಹಿಂದೆ ಒಂದೊಂದು 3-4 ಕಾರಣಗಳಿವೆ. ಆ ಏನೇನು ಕಾರಣಗಳಿವೆ ಒಂದೊಂದನ್ನು ನಿಮ್ಮ ಮುಂದೆ ಇಳೆಯಾಗಿ ಬಿಡಿಸಿಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊದಲನೇದು, ಹರಿಯಾಣದಲ್ಲಿ ಮೈತ್ರಿಯ ನೆಪದಲ್ಲಿ ಕೇಂದ್ರ ವಿಪಕ್ಷದಲ್ಲಿ ರಾಹುಲ್ ಗಾಂಧಿ ಮತ್ತಷ್ಟು ಪ್ರಬಲರಾಗ್ತಾರೆ. ಯಾಕಂದರೆ ರಾಹುಲ್ ಗಾಂಧಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ, ಇನ್ನು ಮುಂದಿನ ಅವಧಿಗೂ ಕೂಡ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಲಿಕ್ಕೆ ಸಾಧ್ಯವಾಗಲ್ಲ ಅಂತ. ಹಾಗಾಗಿ ಏನು ಮಾಡಬೇಕು, ಇಂಡಿಯಾ ಅಲೈನ್ಸಲ್ಲಿರುವಂಥ ಎಲ್ಲ ಪಕ್ಷಗಳನ್ನು ತನ್ನತ್ತ ಸೆಳೆದುಕೋಬೇಕು, ಅವರನ್ನು ವಿಶ್ವಾಸದಲ್ಲಿ ಇಟ್ಕೋಬೇಕು. ಆವಾಗ ಮಾತ್ರ ವಿರೋಧ ಪಕ್ಷದಲ್ಲಿ ಸಂದೃಢ ನಾಯಕನಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ಆಗ್ತಿದೆ. ಯಾಕಂದರೆ ಆಮ್ ಆದ್ಮಿಯವರು ನಾಳೆ ಕೈ ಕೊಟ್ಟು BJP ಜೊತೆ ಮೈತ್ರಿ ಆದರೆ ಕಾಂಗ್ರೆಸ್ ಮತ್ತು ಅಸ್ತಿತ್ವ ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಕೇಂದ್ರದಲ್ಲಿ ತಾನು ಒಬ್ಬ ಸಂದೃಢ ವಿಪಕ್ಷ ನಾಯಕನಿರಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ಮೈತ್ರಿ ಮಾಡ್ಕೋತಾ ಇದ್ದಾರೆ. ಎರಡನೇದು, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮೈತ್ರಿಯು ಹರಿಯಾಣದಲ್ಲಿ ಲಾಭದಾಯಕವಾಗುತ್ತಾ ಅಂತ ಎಲ್ಲರೂ ಅಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಆದರೆ ಅಷ್ಟೊಂದು ಪ್ರಭಾವ ಬೀರಲ್ಲ. ದೆಹಲಿಯಲ್ಲಿ ಏನು ಪ್ರಭಾವ ಇದೆ ಆಮ್ ಆದ್ಮಿದು, ಹರಿಯಾಣದಲ್ಲಿ ಅಷ್ಟೊಂದು ಇಲ್ಲ. ಅಲ್ಲಿರುವಂಥ ಸ್ಥಳೀಯರ ಪ್ರಕಾರ ಕೇವಲ 2-3 ಸ್ಥಾನಗಳು ಮಾತ್ರ ಗೆಲ್ಲಬಹುದು ಆಮ್ ಆದ್ಮಿ ಪಕ್ಷ ಅಂತ ಅಲ್ಲಿರುವಂಥ ಸ್ಥಳೀಯ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಆದರೆ 2024ರ ಲೋಕಸಭಾ ಚುನಾವಣೆಯನ್ನು ಒಂದ್ಸಲ ಆ ರಿಸಲ್ಟನ್ನು ನೋಡಿದ್ರೆ BJP 44, ಕಾಂಗ್ರೆಸ್ 42 ಮತ್ತು ಆಮ್ ಆದ್ಮಿ ಪಕ್ಷ 4ರಲ್ಲಿ ಮುನ್ನಡೆ ಸಾಧಿಸಿದೆ. ಅಲ್ಲಿ ಅಭ್ಯರ್ಥಿಗಳು 10ರಲ್ಲಿ 5 ಜನ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ, ಮಿಕ್ಕಿದ್ದು BJP ಮತ್ತು ಇನ್ನೂ ಯಾವುದೊಂದು ಗೆದ್ದಿದೆ. ಆದರೆ ಅಲ್ಲಿ ರಿಸಲ್ಟನ್ನು ನಾವು ಏನು ಅಸೆಂಬ್ಲಿವಾರು, ವಿಧಾನಸಭಾ ಕ್ಷೇತ್ರವಾರು ನೋಡಿದರೆ 44ರಲ್ಲಿ BJP ಮುನ್ನಡೆ ಸಾಧಿಸಿದೆ, 42ರಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ, ಕೇವಲ 4ರಲ್ಲಿ ಆಮ್ ಆದ್ಮಿ ಮುನ್ನಡೆ ಸಾಧಿಸಿದೆ. ಹಾಗಾಗಿ ಆಮ್ ಆದ್ಮಿ ಜೊತೆ ಮೈತ್ರಿ ಮಾಡಿಕೊಳ್ಳಲೇಬೇಕೇನೋ ಅನಿವಾರ್ಯತೆ ಇಲ್ಲ. ಆದರೆ ಈ ಓಟ್ಗಳು ಡಿವೈಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಮೈತ್ರಿಯನ್ನು ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 1000 ಮತಗಳ ಅಂತರದಲ್ಲಿ ಎಷ್ಟೋ ನಾಯಕರು ಸೋತಿದ್ದಾರೆ. 1000 ಮತಗಳ ಅಂತರದಲ್ಲಿ ಸಾವಿರಾರು ನಾಯಕರು ಈ ದೇಶದಲ್ಲಿ ಸೋತ ಉದಾಹರಣೆಗಳು ಇವೆ. ಹಾಗಾಗಿ ಎಲ್ಲವನ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ರಾಹುಲ್ ಗಾಂಧಿ ಈ ಒಂದು ಅಖಾಡ ಕೇಳ್ತಿದ್ದಾರೆ. ಮೂರನೇದು, ಕಾಂಗ್ರೆಸ್ ಹರಿಯಾಣ ಘಟಕದ ಯೋಚನೆಯೂ ಸರಿ ಇದೆ. ಯಾಕಂದರೆ ಒಂದೊಂದು ಸಲ ಅನಿಸುತ್ತೆ ಅಲ್ಲಿ ಈ ಆಮ್ ಆದ್ಮಿ ಪಕ್ಷಕ್ಕೆ ಅಷ್ಟೊಂದು ಅಸ್ತಿತ್ವವಿಲ್ಲ, ಅವ್ರ ಜೊತೆ ಮಾಡ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಅಂತ ಅಲ್ಲಿರುವಂಥ ಸ್ಥಳೀಯ ನಾಯಕರು ಹೇಳ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಮತ್ತು ಈ ಹರಿಯಾಣ ಚುನಾವಣೆಯ ಸಮೀಕರಣದ ಏನೇನು ಆಗ್ತಾ ಇದೆ, ಚುನಾವಣೆಯಲ್ಲಿ ಯಾರು ಎಷ್ಟು ಸ್ಥಾನ ಗೆದ್ದಿದ್ರು ಎಲ್ಲವನ್ನ ಇನ್ಡೆಪ್ಟಾಗಿ ನೋಡುವಂಥ ಪ್ರಯತ್ನ ಮಾಡೋಣ. ಏನು 2024ರ ಲೋಕಸಭಾ ಚುನಾವಣೆಯಲ್ಲಿ 10 ಲೋಕಸಭಾ ಕ್ಷೇತ್ರಗಳಲ್ಲಿ 5 ಸ್ಥಾನ ಕಾಂಗ್ರೆಸ್ ಗೆದ್ದಿತ್ತು ಮತ್ತು ಅದೇ ಸಮಯದಲ್ಲಿ 3.94 ಮತಗಳ ಪ್ರತಿಶತದೊಂದಿಗೆ ಆಮ್ ಆದ್ಮಿ ಪಕ್ಷದಲ್ಲಿ 3ನೇ ಅತಿ ದೊಡ್ಡ ಪಕ್ಷವಾಗಿ ಅಲ್ಲಿ ನೆಲೆಸಿತ್ತು. ಹಾಗಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 90 ಸ್ಥಾನಗಳ ಪೈಕಿ 31 ಸ್ಥಾನಗಳನ್ನು ಅಲ್ಲಿ ಗೆದ್ದಿತ್ತು. ಅದರ ಮತ ಪ್ರತಿಶತ ಎಷ್ಟು ಅಂದರೆ 28% ಆಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ರಾಹುಲ್ ಗಾಂಧಿ ಬಹಳಷ್ಟು ಯೋಚನೆಯನ್ನು ಮಾಡಿ ಆಮ್ ಆದ್ಮಿಯ ಜೊತೆ ವಿಲೀನ ಅಲ್ಲ ಮೈತ್ರಿ ಮಾಡಿಕೊಳ್ಳುವಂತಹ ಯೋಚನೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೆ ವಿಪಕ್ಷದಲ್ಲಿ ಇರೋದು ಬೇಕಾಗಿದೆ ಮತ್ತು ಇವರೆಲ್ಲರ ಸಹಕಾರ ಬೇಕು.
ಯಾಕೆಂದರೆ ನರೇಂದ್ರ ಮೋದಿಗೆ ಎದುರಿಸಲೇಬೇಕಾದ್ರೆ ರಾಹುಲ್ ಗಾಂಧಿ ಕೇವಲ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರಿಗೆ ಇತರ ಪಕ್ಷಗಳ ಬೆಂಬಲ ಬೇಕು. ಯಾಕೆಂದರೆ ನೀವು ಇಂಡಿಯಾ ಅಲಯನ್ಸಲ್ಲಿ ನೋಡಿದರೆ ಮಮತಾ ಬ್ಯಾನರ್ಜಿ ಮತ್ತು ಶಿವಸೇನಾ ಒಂದು ಬಣ ಇದೆ, ಅದೇ ರೀತಿ ಶರದ್ ಪವಾರ್, ಹೀಗೆ ಬೇರೆ ಬೇರೆಯವರ ಸಪೋರ್ಟನ್ನು ತಗೊಂಡು ರಾಹುಲ್ ಗಾಂಧಿ ನರೇಂದ್ರ ಮೋದಿಯನ್ನು ಎದುರಿಸ್ತಿದ್ದಾರೆ. ಕೇವಲ ಕಾಂಗ್ರೆಸ್ಗೆ ನರೇಂದ್ರ ಮೋದಿಯನ್ನು ಎದುರಿಸುವಂಥ ಶಕ್ತಿ ಬಂದಿಲ್ಲ, ಇನ್ನೂ ಒಂದು 5 ವರ್ಷ ಬರೋ ಲೆಕ್ಕದಲ್ಲಿಯೂ ಕೂಡ ಇಲ್ಲ ಅಂತ ಅನಿಸುತ್ತೆ ಸಮೀಕ್ಷೆಗಳನ್ನು ನೋಡಿದರೆ. ಹಾಗಾಗಿ ನೋಡಬೇಕು ರಾಹುಲ್ ಗಾಂಧಿಯ ಯೋಚನೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಅನ್ನೋದನ್ನು.